ಎಕ್ಸೆಲ್ ಟೆಕ್ನೋ ಸ್ಕೂಲ್, ಗುರುವಾಯನಕೆರೆ, ವೇಣೂರು. ಅಡ್ಮಿಷನ್ ಓಪನ್ ನೌ. ಆಸ್ತಿ ಕುಸ್ತಿಯ ಮಧ್ಯೆ ತಾನೇ ಚಾಕು ತಂದು ತಾನೇ ಹತ್ಯೆಯಾಗ್ಬಿಟ್ಟಿದ್ದಾರೆ ತಂದೆ. 6 ಕೋಟಿಯ ಆಸ್ತಿಗಾಗಿ ಅಪ್ಪನಿಗೆ ಚಾಕು ಇರಿದು ಕೊಂದಿದ್ದಾನೆ ಮಗ. 2 ಮಕ್ಕಳ ಮೇಲೆ ಆರೋಪ ಇದೆ. ಇಂದಿರಾನಗರ ಠಾಣಾ ವ್ಯಾಪ್ತಿಯ ದೂಪನಹಳ್ಳಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮುನಿಕೃಷ್ಣಪ್ಪರನ್ನ ಚಾಕು ಹಿಡಿದು ಕೊಂದಿದ್ದಾನೆ ಮಗ ಮೋಹನ್. ಅಣ್ಣನ ಮಕ್ಕಳಿಗೆ ಆಸ್ತಿಯನ್ನ ಬರೆದಿದ್ದಂತಹ ಮುನಿಕೃಷ್ಣಪ್ಪ ಮೇಲೆ ಮಕ್ಕಳು ಆಕ್ರೋಶಗೊಂಡಿದ್ರು. ಇದೇ ವಿಚಾರಕ್ಕೆ ಅಪ್ಪ ಹಾಗೆ ಮಕ್ಕಳ ಮಧ್ಯೆ ಜಗಳ ಆಗಿದೆ. ಆ ಜಗಳ ಕೊಲೆಯಲ್ಲಿ ಅಂತ್ಯ ಕಂಡುಬಿಟ್ಟಿದೆ. ಇಂದಿರಾನಗರ ಪೊಲೀಸರು ಸದ್ಯ ಮೋಹನ್ನ ಅರೆಸ್ಟ್ ಮಾಡಿದ್ದಾರೆ. ಮತ್ತೋರ್ವ ಮಗ ಗಜೇಂದ್ರನಿಗಾಗಿ ಹುಡುಕಾಟ ನಡೀತಾ ಇದೆ. ಕೊಲೆಗೀಡಾದಂಥ ಅಪ್ಪ ಮುನಿಕೃಷ್ಣ ಅವರ ಫೋಟೋ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಅರೆಸ್ಟ್ ಆಗಿರುವಂತಹ ಮಗ ಮೋಹನ್, ಮತ್ತೋರ್ವ ಮಗ ಗಜೇಂದ್ರ. ಈತ ಸದ್ಯ ನಾಪತ್ತೆಯಾಗಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಇಂದಿರಾನಗರದ ದೂಪನಹಳ್ಳಿಯ ನಿವಾಸಿಯಾಗಿದ್ರು ಮುನಿಕೃಷ್ಣ. ವಿಎಂಟಿಸಿ ಕಂಡಕ್ಟರ್ ಆಗಿದ್ರು. 2018ರಲ್ಲಿ ನಿವೃತ್ತಿ ಹೊಂದಿದ್ರು. ಈ ಹಿಂದೆ ದೂಪನಹಳ್ಳಿಯಲ್ಲಿ ದ್ರೌಪದಮ್ಮ ಕರಗವನ್ನ ಕೂಡ ಹೊರ್ತಾ ಇದ್ರಂತೆ ಮುನಿಕೃಷ್ಣ ಅವರು. 6 ಕೋಟಿ ಮೌಲ್ಯದ ಆಸ್ತಿಯನ್ನ ಮಾಡಿದ್ರು ಮುನಿಕೃಷ್ಣ. 3 ಬಿಲ್ಡಿಂಗ್ ಇತ್ತು. ಅದರಲ್ಲಿ 1 ಬಿಲ್ಡಿಂಗ್ ಅನ್ನ ತನ್ನ ಅಣ್ಣನ ಮಕ್ಕಳಿಗೆ ಮುನಿಕೃಷ್ಣ ಅವರು ಬರ್ದಿದ್ದೇ ಇವರ ಮಕ್ಕಳ ಆಕ್ರೋಶಕ್ಕೆ ಕಾರಣ ಆಗಿತ್ತು. ಆ ಕಾರಣಕ್ಕಾಗಿನೇ ನೀನ್ ಸ್ವಂತವಾಗಿ ದುಡ್ದಂಥ ಆಸ್ತಿ ಅದನ್ನ ಅಣ್ಣನ ಮಕ್ಕಳಿಗೆ ಯಾಕೆ ಬರ್ದಿದ್ಯಾ, ನಾವು ನಿನ್ನ ಮಕ್ಕಳಿಲ್ವಾ ಅಂತ ಹೇಳಿ ಜಗಳಕ್ಕೆ ಬಿದ್ದಿದ್ದಾರೆ ಮಕ್ಕಳು. ಇದೇ ಜಗಳದ ನಡುವೆ ಗಲಾಟೆಯಾಗಿ ಆ ಗಲಾಟೆ ಈ ರೀತಿ ತಂದೆಯ ಕೊಲೆಯಲ್ಲಿ ಅಂತ್ಯ ಆಗಿದೆ. ಮಗ ಮೋಹನ್ ಕುಮಾರ್ನನ್ನ ಪೊಲೀಸರು ಬಂಧಿಸಿದ್ದಾರೆ. ಗಜೇಂದ್ರ ಮತ್ತೋರ್ವ ಮಗ, ಆತ ಪರಾರಿಯಾಗಿದ್ದಾನೆ. ಆತನಿಗಾಗಿ ಹುಡುಕಾಟ ನಡೀತಾ ಇದೆ. ಫೆಬ್ರವರಿ 14ನೇ ತಾರೀಕು ರಾತ್ರಿ ತಂದೆ ಹಾಗೆ ಮಕ್ಕಳ ಮಧ್ಯೆ ಆಸ್ತಿ ವಿಚಾರವಾಗಿ ಜಗಳ ನಡೆದು ಈ ರೀತಿಯಾದಂತಹ ಕೃತ್ಯ ನಡೆದು ಹೋಗಿರೋದು. ಘಟನಾ ಸ್ಥಳದಿಂದ ನಮ್ಮ ಪ್ರತಿನಿಧಿ ಶಿವಕುಮಾರ್ ಈ ಬಗ್ಗೆ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ಆಸ್ತಿಗಾಗಿ ಸ್ವಂತ ಮಕ್ಕಳೇ ತಂದೆಯನ್ನ ಭೀಕರವಾಗಿ ಹತ್ಯೆ ಮಾಡಿದಂತ ಘಟನೆ ಇಂದಿರಾನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ದೂಪನಹಳ್ಳಿ ನಡೆದಿದೆ. ದೂಪನಹಳ್ಳಿ ನಿವಾಸಿಯಾಗಿರುವಂತಹ ಮುನಿಕೃಷ್ಣ ಅವರು ವೃತ್ತಿಯಲ್ಲಿ ಬಿಎಂಟಿಸಿ ಕಂಡಕ್ಟರ್ ಆಗಿರ್ತಾರೆ. 2018ರಲ್ಲಿ ನಿವೃತ್ತಿ ಆಗಿದ್ದಂತಹ ಮುನಿಕೃಷ್ಣ ತಮ್ಮ ಕುಟುಂಬದ ಜೊತೆಯಲ್ಲಿ ವಾಸವಾಗಿರ್ತಾರೆ. ದೂಪನಹಳ್ಳಿ ಪ್ರದೇಶದಲ್ಲಿ ಸುಮಾರು 3 ಬಿಲ್ಡಿಂಗ್ ಗಳನ್ನ ಕೊಲೆಯಾದಂತಹ ಮುನಿಕೃಷ್ಣ ಹೊಂದಿರ್ತಾರೆ. 3 ಬಿಲ್ಡಿಂಗ್ ಗಳ ಪೈಕಿ 1 ಕಟ್ಟಡವನ್ನ ತಮ್ಮ ಅಣ್ಣನ ಮಕ್ಕಳ ಹೆಸರಿಗೆ ವಿಲ್ಲನ್ನ ಮಾಡಿರ್ತಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದಂತಹ ಮುನಿಕೃಷ್ಣ ಹಾಗೂ ಅವರ ಮಕ್ಕಳ ಮಧ್ಯೆ ಮಾತಿಗೆ ಮಾತು ಜಗಳ ಆಗಿರುತ್ತೆ. ಅಂದ್ರೆ ನೀನು ಸಂಪಾದನೆ ಮಾಡಿದಂತ ಕಟ್ಟಡಗಳನ್ನ ನಮ್ಮ ಹೆಸರಿಗೆ ಮಾಡದೆ ನಿನ್ನ ಅಣ್ಣನ ಮಕ್ಕಳ ಹೆಸರಿಗೆ ಯಾಕೆ ವಿಲ್ಲನ್ನ ಮಾಡಿದ್ಯಾ ಅಂತೇಳಿ ಮುನಿಕೃಷ್ಣ ಅವರ ಪುತ್ರರಾದಂತಹ ಮೋಹನ್ ಹಾಗೂ ಗಜೇಂದ್ರ ಅವರ ಮಧ್ಯೆ ಕಳೆದ ಫೆಬ್ರವರಿ 14ನೇ ತಾರೀಕು ಜಗಳ ಆಗುತ್ತೆ. ಜಗಳ ವಿಕೋಪಕ್ಕೆ ಹೋದಂತ ಸಂದರ್ಭದಲ್ಲಿ ಮಕ್ಕಳು ಹಾಕಿ ಬ್ಯಾಟ್ ನಿಂದ ತಂದೆ ಮೇಲೆ ಹಲ್ಲೆಗೆ ಮುಂದಾದಂತ ಸಂದರ್ಭದಲ್ಲಿ ತಮ್ಮ ಆತ್ಮರಕ್ಷಣೆಗೆ ಕೊಲೆಯಾದಂತ ಮುನಿಕೃಷ್ಣ ಅವರು ಚಾಕುವನ್ನ ತಗೊಂಡು ಮನೆಯಿಂದ ಹೊರ ಬಂದಂತ ಸಂದರ್ಭದಲ್ಲಿ ತಂದೆ ತಗೊಂಡು ಬಂದಿದ್ದಂತ ಚಾಕುವನ್ನೇ ಕಿತ್ಕೊಂಡು ಮಕ್ಕಳು ತಂದೆಗೆ ಹಿಡಿದು ಪರಾರಿಯಾಗಿದ್ದಾರೆ. ಘಟನೆಯಲ್ಲಿ ಕೊಲೆಯಾದಂತ ಮುನಿಕೃಷ್ಣ ಅವರ ಮೊದಲನೇ ಮಗ ಮೋಹನ್ ಕುಮಾರ್ನನ್ನ ಸದ್ಯ ಅರೆಸ್ಟ್ ಮಾಡಿದ್ದಾರೆ ಇಂದಿರಾನಗರ ಪೊಲೀಸರು. ಮತ್ತೊಬ್ಬ ಪುತ್ರ ಗಜೇಂದ್ರ ಇದ್ದಾನೆ, ಆತ ಎಸ್ಕೇಪ್ ಆಗಿರುವಂತದ್ದು. ತಂದೆಯ ಹತ್ಯೆ ನಂತರ ಆರೋಪಿ ಪುತ್ರರು ಮನೆಯಲ್ಲಿದ್ದಂತಹ ಸಿಸಿಟಿವಿಯ ಡಿವಿಆರ್ ಗಳನ್ನು ಕೂಡ ಹೊತ್ತೊಯ್ದಿರುವಂತಹ ವಿಚಾರ ಸದ್ಯ ತನಿಖೆ ವೇಳೆಯಲ್ಲಿ ಗೊತ್ತಾಗಿರುವಂತದ್ದು. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ 2 ಪುತ್ರರ ವಿರುದ್ಧವಾಗಿ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಕೊಲೆ ಪ್ರಕರಣ ದಾಖಲಾಗಿದೆ. ಓರ್ವ ಪುತ್ರ ಮೋಹನ್ ಕುಮಾರ್ನನ್ನ ಅರೆಸ್ಟ್ ಮಾಡಿ ವಿಚಾರಣೆ ಮಾಡುವಂತ ಕೆಲಸವನ್ನ ಇಂದಿರಾನಗರ ಪೊಲೀಸರು ಮಾಡಿರುವಂತದ್ದು. ಮತ್ತೋರ್ವ ಪುತ್ರ ಗಜೇಂದ್ರ ನಾಪತ್ತೆ ಆಗಿದ್ದಾನೆ. ಆತನ ಪತ್ತೆಗಾಗಿ ಪೊಲೀಸರು ಬಲೆ ಬೀಸಿದ್ದಾರೆ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ದಿನಾಂಕ 15/2/2024ರಂದು ನಮ್ಮ ಇಂದಿರಾನಗರ ಪೊಲೀಸ್ ಠಾಣೆಯಲ್ಲಿ ಬೆಳಗಿನ ಜಾವ 2 ಕಾಲಿಗೆ ಒಬ್ಬರು ದಿವ್ಯ ಅಂತಕ್ಕಂಥವ್ರು ಬಂದು ಒಂದು ಕಂಪ್ಲೇಂಟ್ ಅನ್ನ ನೀಡ್ತಾರೆ. ಆ ಕಂಪ್ಲೇಂಟ್ ಮೇರೆಗೆ ನಮ್ಮಲ್ಲಿ ಒಂದು ಅಟೆಂಪ್ಟ್ ಟು ಮರ್ಡರ್ ಕೇಸ್ ರಿಜಿಸ್ಟರ್ ಆಗುತ್ತೆ. ಅಂದ್ರೆ ಈಗ ಏನು BNS 109 ಇದೆ, ಮುಂಚೆ 307 ಇತ್ತು, ಆ ಸೆಕ್ಷನ್ ಅಡಿಯಲ್ಲಿ ನಾವು ಒಂದು ಕೇಸ್ ರಿಜಿಸ್ಟರ್ ಮಾಡ್ತೀವಿ. ಕೇಸ್ ರಿಜಿಸ್ಟರ್ ಮಾಡಿ ಇಮಿಡಿಯೇಟ್ ಆಗಿ ನಮ್ಮ ಇಂದಿರಾನಗರ ಚಾರ್ಲಿ ಅವರ ನೇತೃತ್ವದಲ್ಲಿ 2 ತಂಡಗಳನ್ನ ರಚನೆ ಮಾಡಿ ಒಂದು ಇನ್ವೆಸ್ಟಿಗೇಷನ್ಗೆ ಒಂದು ಆರೋಪಿಗಳ ಸೆಕ್ಯೂರ್ ಮಾಡಲಿಕ್ಕೆ ಕಳಿಸ್ಕೊಡ್ತೀವಿ. ಇದರಲ್ಲಿ ಈ ಕಂಪ್ಲೇಂಟ್ ಅಲ್ಲಿ ಇರತಕ್ಕಂಥ ವಿಚಾರ ಏನಂದ್ರೆ, ಈ ವಿಕ್ಟಿಮ್ ಬಂದ್ಬಿಟ್ಟು ಮುನಿಕೃಷ್ಣಪ್ಪ ಅಂತೇಳಿ, ಇವರು 70 ವರ್ಷ ವಯಸ್ಸು. ಇವ್ರ ಮಕ್ಕಳ ಮಧ್ಯದಲ್ಲಿ ಪ್ರಾಪರ್ಟಿ ಮತ್ತೆ ಕುಟುಂಬ ಅಂದ್ರೆ ಏನು ಫ್ಯಾಮಿಲಿ ಡಿಸ್ಪ್ಯೂಟ್ ಸಂಬಂಧಪಟ್ಟಂಗೆ ವಿಚಾರ ಇರುತ್ತೆ. ಅದಕ್ಕೆ ಸಂಬಂಧಪಟ್ಟಂಗೆ 14ನೇ ತಾರೀಕು ಸುಮಾರು 9:30 10:30 ಮಧ್ಯದಲ್ಲಿ ಅವರು ನಾಯಿನ ಹಿಡ್ಕೊಂಡು ಹೊರಗಡೆ ಹೋಗ್ಬೇಕಾದ್ರೆ ಏನೋ ಕಟ್ಟಿಗೆ ತಗೊಂಡ್ಬಿಟ್ಟು ಈ ಆರೋಪಿಗಳು ಅವರಿಗೆ ಅಸಾಲ್ಟ್ ಮಾಡಿದ್ದಾರೆ ಅಂತಕ್ಕಂಥದ್ದು ಕಂಪ್ಲೇಂಟ್ ಅಲ್ಲಿರುತ್ತೆ. ಸೊ ಅದ್ರ ಪ್ರಕಾರ ನಾವು 307 ಕೇಸನ್ನು ರಿಜಿಸ್ಟರ್ ಮಾಡಿ ಆಮೇಲೆ ಆರೋಪಿನ ಸೆಕ್ಯೂರ್ ಮಾಡ್ತೀವಿ. ಮೋಹನ್ ಕುಮಾರ್ ಅಂತಕ್ಕಂಥವ್ರು ಆರೋಪಿ. ಇವರ ಆರೋಪಿ ಏನು ಮುನಿಕೃಷ್ಣ ಇದ್ದಾರೆ, ಮುನಿಕೃಷ್ಣಪ್ಪ ಅವ್ರ ಮಗ. ಸೊ ಇವರು ತಂದೆ ಮತ್ತೆ ಮಕ್ಕಳ ಮಧ್ಯದಲ್ಲಿ ಇರ್ತಕ್ಕಂಥ ಡಿಸ್ಪ್ಯೂಟ್ ಮಧ್ಯದಲ್ಲಿ ಮಕ್ಕಳು ತಂದೆಗೆ ಹೊಡೆದ್ಬಿಟ್ಟು
ಇದು ಅಟೆಂಪ್ಟ್ ಟು ಮರ್ಡರ್ ಮಾಡಿರ್ತಕ್ಕಂಥದ್ದು. ಇವತ್ತು ಬೆಳಗಿನ ಜಾವ ನಮಗೆ ಅಫಿಷಿಯಲಿ ಇಂಟಿಮೇಷನ್ ಬಂದಿದೆ ಅವ್ರದ್ದು ಡೆತ್ ಆಗಿದೆ ಅಂತೇಳಿ. ಸೊ ಅದಕ್ಕೆ ನಾವು 302 ಸೆಕ್ಷನ್ ಅಂದರೆ ಈಗ 103 BNS ಅಡಿಯಲ್ಲಿ ಅದನ್ನು ಸೆಕ್ಷನ್ ಇನ್ವೋಕ್ ಮಾಡಿ ಇನ್ವೆಸ್ಟಿಗೇಷನನ್ನು ಕಂಟಿನ್ಯೂ ಮಾಡಿದ್ದೇವೆ. ಕಾರಣ ಅದೇ, ಈಗ ನಾವು ಅವ್ರನ್ನ ಸೆಕ್ಯೂರ್ ಮಾಡಿ ವಿಚಾರಣೆ ಮಾಡ್ತಾ ಇದ್ದೀವಿ. ಇಟ್ಸ್ ಅ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಬಟ್ ನಮಗೆ ದೂರಲ್ಲಿ ಮತ್ತು ನಮಗೆ ಇಲ್ಲಿವರೆಗೆ ಮೇಲ್ನೋಟಕ್ಕೆ ಕಂಡು ಬಂದಿರತಕ್ಕಂಥ ವಿಚಾರ ಪ್ರಾಪರ್ಟಿಗೆ ಸಂಬಂಧಪಟ್ಟಂಗೆ ಮತ್ತು ಅವ್ರ ಕುಟುಂಬದಲ್ಲೇ ಅವ್ರದ್ದು ಏನು ಸ್ವಲ್ಪ ಕಲಹಗಳಿದೆ. ಈ ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥವ್ರು ಮುನಿಕೃಷ್ಣಪ್ಪ ಅವರ ಸೊಸೆ ದಿವ್ಯಾ ಅಂತಕ್ಕಂಥವ್ರು ಕೊಟ್ಟಿದ್ದಾರೆ. ಮತ್ತು ಅವ್ರ ಗಂಡನ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಗಂಡ ಮತ್ತು ಅವರ ಬ್ರದರ್ ಮೇಲೇ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸೊ ಈ ಅಕ್ಯೂಸ್ಡ್ ಕಂಪ್ಲೇಂಟಲ್ಲಿ ಇಬ್ಬರು ಅಕ್ಯೂಸ್ಡ್ ತೋರಿಸಿದ್ದಾರೆ. ನಾವು ಈಗ ಒಬ್ಬರನ್ನ ಸೆಕ್ಯೂರ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದ್ದೀವಿ. ಬೇರೆದವ್ರದ್ದು ರೋಲ್ ಇದ್ರೆ ಅವ್ರನ್ನು ಅರೆಸ್ಟ್ ಮಾಡ್ತೀವಿ. ಅದು ಇಟ್ಸ್ ಮ್ಯಾಟರ್ ಆಫ್ ಇನ್ವೆಸ್ಟಿಗೇಷನ್. ಮುಂದೆ ತಿಳಿದಂಗೆ ನಾನು ನಿಮ್ಗೆ ತಿಳಿಸ್ತೇನೆ. ಇನ್ವೆಸ್ಟಿಗೇಷನ್ ನಲ್ಲಿ ಗೊತ್ತಾದ್ರೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ತಿಳಿಸ್ತೇವೆ ನಿಮಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.